या वर्षापासून पारंपरिक मुळे व गड्डे पिकांची नोंद 7/12 उतार्यावर करण्याची संधी उपलब्ध करून दिल्याबद्दल आभार प्रदर्शन तसेच सर्व शेतकरी बांधवांनी आपल्या पाहणी पत्रिकेत या पिकांची नोंद करावी यासाठी आवाहन करण्यात आले आहे। गड्डे गेणसू पिकांसाठी शासकीय पातळीवर कोणतीही योजना आखण्यासाठी पीक विमा सुविधा मिळवण्यासाठी तसेच पीक हानी भरपाईसाठी पाहणी पत्रिकेमध्ये गड्डे गेणसू पिकांची नोंद असणे आवश्यक आहे। त्यामुळे सर्व शेतकऱ्यांनी पीक सर्वेक्षणाच्या वेळी आपापल्या क्षेत्राची नोंद अवश्य करून घ्यावी असं कळवण्यात आले। ನಮಸ್ಕಾರ। ಈ ವರ್ಷ ಜೋಡಾದಲ್ಲಿ ನಡೆದ ಗೆಡ್ಡೆ ಗೆಣಸು ಮೇಳದ ಸಂದರ್ಭದಲ್ಲಿ ತಾಲೂಕಾ ಕುಂಬಿ ಸಮಾಜ ಅಭಿವೃದ್ಧಿ ಸಂಘ, ಗೆಡ್ಡೆ ಗೆಣಸು ಬೆಳೆಗಾರರ ಸಂಘ, ಕಾಳಿ ರೈತೋತ್ಪಾದಕ ಕಂಪನಿ ಹಾಗೂ ಕಾಳಿ ಪರಿಸರ ಪ್ರವಾಸೋದ್ಯಮ ಸಂಸ್ಥೆ ಈ ಸಂಘಟನೆಗಳ ಮೂಲಕ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರಯ್ಯ ಕಾಗೇರಿ ಹಾಗೂ ಮಾನ್ಯ ಸ್ಥಳೀಯ ಶಾಸಕರಾದ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಲ್ಲಿ ನಾವು ಗೆಡ್ಡೆ ಗೆಣಸುಗಳ ಬಗ್ಗೆ ಮನವಿ ಮಾಡಿಕೊಂಡಂತೆ ಅವರು ಈ ವರ್ಷದಿಂದ ಗೆಡ್ಡೆ ಗೆಣಸು ಬೆಳೆಗಳನ್ನು ನಮ್ಮ ಪಾಹಣಿ ಪತ್ರಿಕೆಯಲ್ಲಿ ದಾಖಲಿಸಲು ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ। ಇದಕ್ಕಾಗಿ ಅವರಿಗೆಲ್ಲ ಈ ಸಂಘಟನೆಗಳ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ। ಜೊತೆಗೆ ಈ ಕಾರ್ಯಕ್ಕೆ ಸ್ಪಂದಿಸಿದ ಎಲ್ಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಿಬ್ಬಂದಿ ಹಾಗೂ ವಿಜ್ಞಾನಿಗಳಿಗೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ। ಅದೇ ರೀತಿ ಇನ್ನು ಮುಂದೆ ಎಲ್ಲ ಬೆಳೆಗಾರರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಸರ್ವೆಗೆ ಬಂದಾಗ ಎಲ್ಲರೂ ಈ ಬೆಳೆಗಳನ್ನು, ಗೆಡ್ಡೆ ಗೆಣಸು ಬೆಳೆಗಳನ್ನು ಅದರಲ್ಲಿ ದಾಖಲೆ ಮಾಡಬೇಕು ಅಂತ ಅವರಿಗೂ ಕೇಳ್ಕೊಳ್ತಾ ಇದ್ದೇವೆ। ಇನ್ನು ಮುಂದೆ ನೀತಿ ಆಯೋಗದಂತೆ ಇದು ಗೆಡ್ಡೆ ಗೆಣಸು ಬೆಳೆಗಳನ್ನು ಒಂದು ಲೀಡ್ ಕ್ರಾಪ್ ಅಂತ ತಗೊಂಡಿದ್ದಾರೆ ಜೋಡ ತಾಲೂಕಿಗೆ। ಅದೇ ರೀತಿ ಸರ್ಕಾರದ ಮಟ್ಟದಲ್ಲಿ ಯಾವುದೋ ಈ ಬೆಳೆಗೆ ಮುಂದೆ ಸಹಕಾರಿಯಾಗಿ ಬೇರೆ ಬೇರೆ ಮಾಧ್ಯಮದಿಂದ ಇದರ ಮೌಲ್ಯವರ್ಧನೆಗಾಗಿ ಯಾವುದೇ ಒಂದು ಯೋಜನೆ ಹಾಕಬೇಕು ಅಂದ್ರೆ ಅದು ಗೆಡ್ಡೆ ಗೆಣಸು ಬೆಳೆಗಳೆಲ್ಲ ನಮ್ಮ ಪಾಹಣಿ ಪತ್ರಿಕೆಯಲ್ಲಿ ದಾಖಲಾಗಬೇಕು। ಆ ದೃಷ್ಟಿಯಿಂದ ರೈತರು ಮುತುವರ್ಜಿ ವಹಿಸಿ ತಮ್ಮ ತಮ್ಮ ಬೆಳೆಗಳನ್ನು, ಅದು 1 ಗುಂಟೆ ಇರಲಿ, 2 ಗುಂಟೆ ಇರಲಿ, ಕಡಿಮೆ ಕ್ಷೇತ್ರ ಇದೆ ಅಂತ ಯಾವುದೇ ದುರ್ಲಕ್ಷ್ಯ ಮಾಡದೆ ಪ್ರತಿಯೊಂದು RTCಯಲ್ಲೂ ಕೂಡ ಇದು ದಾಖಲೆ ಆಗಬೇಕು। ಆ ರೀತಿ ಎಲ್ಲರೂ ರೈತರು ಕ್ರಮ ಕೈಗೊಳ್ಳಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ। ಧನ್ಯವಾದ। यावेळी प्रेमानंद वेळीप, अध्यक्ष तालुका कुंभी समाज विकास संघ, विष्णू डेरेकर, अध्यक्ष गड्डे गेणसू शेतकरी संघ, विनय देसाई, अध्यक्ष काली पर्यटन संस्था तसेच शांताराम कामत, डॉक्टर जयानंद डेरेकर, अजित मिराशी, संचालक काली शेतकरी उत्पादक कंपनी हे उपस्थित होते। निखिल सुकर, KMM मराठी, रामनगर।